ನಾಮಸ್ಮರಣೆ, ಇದು ಭಗವಂತನ ನಾಮ. ಎಂತ ಆನಂದ ಇದೆ ಅದರಲ್ಲಿ, ಎಂತ ಸಂತೋಷ ಇದೆ. ಈ 2 ನಿಮಿಷ ನಿಮ್ ತಲೆಯಲ್ಲಿ ಏನಾದ್ರು ಇತ್ತ? ಇದಕ್ಕೆ ಸಾಧ್ಯನೂ ಇಲ್ಲ. ಇದು ಭಗವಂತನಿಗೆ ಬೇಕಾಗಿರುವಂತ ನಾಮ. ಇಂಥ ಅವತಾರ ರಾಶಿ ತೋಹಾ ಹುಬಾ ವಿಟೇವರಿ. ಹಾಗಾದ್ರೆ ಯಾರು ಆತ? ಹಾಗೆ ಪ್ರಗಟ ವೈಕುಂಠಿತ ಮೂರ್ತಿ ಆಲೆ ಭೀಮಾತಿರಿ ಲಾಡಕಾತೋ ಹರಿ ಯಶೋದೇಶ. ವೈಕುಂಠದಿಂದ, ಸ್ವತಃ ವೈಕುಂಠದಿಂದ ಭಗವಂತ ಧರೆಗಿಳಿದಿದ್ದು. ಯಾವ ಅವತಾರ ಎತ್ತಿದ್ದಲ್ಲ ನೋಡಿ. ಭಗವಂತ ಮತ್ತು ಅವತಾರಕ್ಕೆ 2 ವ್ಯತ್ಯಾಸ, ಸ್ವಲ್ಪ ವ್ಯತ್ಯಾಸ ಇದೆ. ಅವತಾರ ಎತ್ತಬೇಕು ಅಂದ್ರೆ ಭಗವಂತ ಭೂಮಿಗೆ ಸ್ಪರ್ಶ ಮಾಡಿ ತಾಯಿಯ ಗರ್ಭದಿಂದ ಬರಬೇಕು. ಮತ್ತೆ ಆತ ಅವತಾರ ಪುರುಷನಷ್ಟೇ. ರಾಮ ಕೃಷ್ಣ ಎಲ್ಲ ಅವತಾರ ಪುರುಷರು ಭೂಮಿಗೆ. ಯಾಕೆ ಅಂದ್ರೆ ಅದಕ್ಕೆ ಆದಿ ಇದೆ ಮತ್ತು ಅದಕ್ಕೆ ಅಂತ್ಯ ಇದೆ. ಭಗವಂತನ ಅವತಾರದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಯಾವುದಕ್ಕೆ ಆದಿ ಇದೆ ಅದಕ್ಕೆ ಅಂತ್ಯ ಇದೆ. ಆದಿ ಮತ್ತು ಅಂತ್ಯ ಯಾವುದಕ್ಕಿದೆ ಆತ ದೈವ ಪುರುಷನಾಗ್ತಾನೆ. ಆದಿ ಮತ್ತು ಅಂತ್ಯ ಇಲ್ಲದವನು ಭಗವಂತನ. ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಪಾಂಡುರಂಗ ಎಲ್ಲ ಹುಟ್ಟಿದ್ದಿಲ್ಲ, ಹೋಗಿದ್ದಿಲ್ಲ. ಆದಿನೂ ಇಲ್ಲ, ಅಂತ್ಯ ಅಂತೂ ಇರಕ್ಕೆ ಸಾಧ್ಯವೇ ಇಲ್ಲ. ಭಗವಂತ 6 ಗುಣಗಳು ಉಳ್ಳಂಥವನು ಭಗವಂತ. ಯಶಸ್ವಿ ಅವತಾರ, ಹೌದಲ್ವ? ಆತ ಭಗವಂತ ಯಾರು? ವೈಕುಂಠಿತ ಮೂರ್ತಿ ಆಲೆ ಭೀಮಾತೀರಿ ಲಾಡಕಾತೋ ಹರಿ ಯಶೋದೇಶ ಅಲ್ವಾ? ಆ ವೈಕುಂಠದಿಂದ ಸೀದಾ ಬಂದು ಯಾರಿಗೋಸ್ಕರ ನಿಂತಿದ್ದೇನೆ? ಭಕ್ತನಿಗೋಸ್ಕರ ನಿಂತಿದ್ದು ಭಗವಂತ. ನೋಡಿ, ಇಡೀ ನಮ್ಮ ಪಂಡರಿ ಸಂಪ್ರದಾಯದಲ್ಲಿ ನೀವು ಯಾವುದೇ ಭಕ್ತಿ ವಿಜಾತದಲ್ಲಿ ಓದಿ, ಯಾವುದೇ ಓದಿ, ನಮ್ಮ ಸಂತರು ಭಗವಂತನ ಹತ್ರ ಹೋಗ್ಲಿಲ್ಲ. ಅವರ ಭಕ್ತಿ, ಅವರ ಪ್ರೇಮ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರೆ. ಅವರಿರುವಡೆಗೆ ಭಗವಂತನನ್ನೇ ಕರೆಸಿಕೊಳ್ಳುವಂತ ಶಕ್ತಿ ಉಳ್ಳವಂತರು. ಭಗವಂತನೇ ಸ್ವತಃ ತಮ್ಮ ಮನೆಗೆ ಕರೆಸಿಕೊಳ್ಳುವಂತ ಶಕ್ತಿವಂತರು ಸಂತರು, ಶರಣರು, ಮಹಾತ್ಮರು. ಅಂತಹ ಭಗವಂತ ಇಲ್ಲಿ ಬಂದು ಪ್ರತ್ಯಕ್ಷ ಆಗಿದ್ದು ಇವತ್ತಿನ ಸಮಾಜಕ್ಕೆ ಬಲು ಮುಖ್ಯವಾಗಿ ಬೇಕಾಗಿರುವಂತ ವಿಚಾರ. ಈಗ ಪ್ರಸ್ತುತ ಈಗ ಸಮಾಜಕ್ಕೆ ಬೇಕು ಅಂತ ವಿಚಾರ, ಪಾಂಡುರಂಗನ ಒಲುಮೆ ಬೇಕಾ? ನಿಮಗೆಲ್ಲರಿಗೂ ಪಾಂಡುರಂಗನ ದರ್ಶನ ಆಗಬೇಕಾ? ಪಾಂಡುರಂಗನ ಒಲುಮೆ ಬೇಕಾ? ಪಾಂಡುರಂಗ ಬಂದಿರೋ ಉದ್ದೇಶ ಯಾವುದು? ತಂದೆ ತಾಯಿಯ ಸೇವೆ ಮಾಡಿದಂತಹ ಭಕ್ತನಿಗೆ ಮಾತ್ರ. ಹೌದಲ್ವಾ? ಹಾಗಾಗಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನಿಮಗೆ ಪಾಂಡುರಂಗ ಬೇಕಾ? ತಂದೆ ತಾಯಿಗಳ ಸೇವೆ ಮಾಡಿ. ಇವತ್ತು ಅದು ವಿಷಯ ಸುಖದಲ್ಲಿ ಈ ಪ್ರಪಂಚದಲ್ಲಿ ಅದಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ನಾನು, ನನ್ನದು, ನನ್ನಿಂದ, ನನ್ನಿಂದಲೇ ನಾನೇ. ಅಯ್ಯ ಪುಣ್ಯಾತ್ಮ, ಇಷ್ಟೆಲ್ಲ ನೀ ಹೇಳ್ತೀಯಲ್ಲ, ಇದಕ್ಕೆ ಕಾರಣಕರ್ತರು ಯಾರು? ನೀನ್ ಇಷ್ಟೆಲ್ಲ ಹೇಳೋದಕ್ಕೆ, ಇಷ್ಟೆಲ್ಲ ಸಾಧನೆ ಮಾಡಿದ್ದಕ್ಕೆ, ಇಷ್ಟೆಲ್ಲ ನೀನು ಉಪಚಾರ ಮಾಡ್ಕೊಂಡು ಇಷ್ಟೆಲ್ಲ ಪದವಿ ಪಡಿತಿದೆಯಲ್ಲ, ಇದಕ್ಕೆ ಕಾರಣಕರ್ತರು ಯಾರು? ತಂದೆ ತಾಯಿ ಇಲ್ಲದೆ ಯಾವ ಕಾರಣಕರ್ತರು ಇಲ್ಲ ಅಲ್ವಾ? ಈ ಭೂಮಿಗೆ ಅವರು ತರದೆ ಇದ್ದಿದ್ರೆ ನೀವು ಏನ್ ಮಾಡ್ತಿದ್ರಿ? ಒಬ್ಬ ಶುದ್ಧವಾದ ತಂದೆ ತಾಯಿಗೆ ಪಡಿಬೇಕು ಅಂದ್ರೂ ಮಹಾತ್ಮರು ಕಾಯ್ತಾರಂತೆ. ಓಶೋ ಒಂದ್ ಕಡೆ ಹೇಳ್ತಾರೆ, ನಾನು ಇದೇ ತಂದೆ ತಾಯಿಗಳು ಹೊಟ್ಟೆಲಿ ನಾನು ಹುಟ್ಟು ಬರ್ಬೇಕಂದ್ರೆ 700 ವರ್ಷ ಕಾದೆ ಅಂತ. ನನ್ನ ಆತ್ಮ 700 ವರ್ಷ ಕಾದ್ಬಿಟ್ವಿ. ಯಾಕೆ? ಆ ಪರಮಾತ್ಮನ ದರ್ಶನ ಮಾಡಕ್ಕೆ ಈ ದೇಹವನ್ನ ಕೊಟ್ಟವರು ಅನ್ನೋಕ್ಕಿಂತ ನಮಗೆ ಕೊಟ್ಟ ಭಿಕ್ಷೆ, ತಂದೆ ತಾಯಿ ಕೊಟ್ಟ ಭಿಕ್ಷೆ. ಆ ಭಿಕ್ಷೆಯಿಂದ ನಾವು ಇವತ್ತು ಬದುಕ್ತಾ ಇದ್ವಿ. ಈಗ ರೂಪ, ಲಾವಣ್ಯ, ಅಧಿಕಾರ, ಪದವಿ ಎಲ್ಲ ಇರೋದು ಅವ್ರು ಕೊಟ್ಟಂತ ಭಿಕ್ಷೆ. ಯಾಕೆ ಹುಡುಕ್ತೀರಾ ಬೇರೆ ಕಡೆ? ಇದ್ದಂತ ತಂದೆ ತಾಯಿಗೆ ಬಿಟ್ಟು ಯಾರು ಯಾವಾಗ ಭಗವಂತನನ್ನ ಕಾಣಬೇಕು ಅಂತೀರಾ? ನಿಮ್ಮೆಡೆಗೆ ಭಗವಂತ ಬರ್ಬೇಕಾ? ನಿಮಗೆ ದರ್ಶನ ಕೊಡ್ಬೇಕಾ? ಆಲಿಂಗನ ಮಾಡ್ಕೋಬೇಕಾ? ಎಲ್ಲವನ್ನು ಮಾಡ್ಬೇಕಂದ್ರೆ ತಂದೆ ತಾಯಿ ಸೇವೆ ಮಾಡಿ. ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಅನುಭವ.
ಭಗವಂತ ನಿಮಗೆ ಜೀವನ ಪರ್ಯಂತ ಕೊನೆ ತನಕ ಸಿಗ್ತಾನೆ. ಎಲ್ಲಿ ಸಿಗಲ್ಲ ಭಗವಂತ? ಸಿಗ್ತಾನೆ. ಆದ್ರೆ ಕಾರಣಕರ್ತರಾದ ತಂದೆ ತಾಯಿ ಸಿಗೋದಿಲ್ಲ, ಬೇಕು ಅಂದ್ರೂ ಸಿಗೋದಿಲ್ಲ. ಎಲ್ಲ ಆಗಿ ಹೋದ್ಮೇಲೆ ನಾನು ತಮಾಷೆಗೆ ಬಾರೋಡಲ್ಲಿ ಹೇಳ್ತಿದ್ದೆ, ಏನ್ ಸಾಯಕ್ಕಿಂತ ಮುಂಚೆ ಟೇಖೋ ನೊಕ್ಕೋ ಹೇಖೋ ನೊಕ್ಕೋ ತಸಕರು ನೊಕ್ಕೋ ಅಸಕರು ನೊಕ್ಕೋ ಹೇ ನೊಕ್ಕೋ ತೇ ನೊಕ್ಕೋ ಅಂತ ಎಲ್ಲ ನಕ್ಕೋ ನಕ್ಕೋ ಅಂತ ಹೇಳ್ಬಿಟ್ಟು ಸತ್ ಮೇಲೆ ಇಷ್ಟುದ್ದ ಬಾಳೆ ಎಲೆ 4-5 ಎಲೆ ಸೇರಿಸ್ಬಿಟ್ಟು ನಮ್ಮ ಅಪ್ಪಂಗೆ ಇದು ಇಷ್ಟ, ನಮ್ಮ ಅಮ್ಮಂಗೆ ಅದು ಇಷ್ಟ, ಅದು ಇಷ್ಟ, ಇದು ಇಷ್ಟ ಅಂತ ಬೇಡವಾಗಿದ್ದು ಬೇಕಾಗಿದ್ದೆಲ್ಲ ತಂದಿಟ್ಟು ಹೊಟ್ಟೆ ಉರಿಸ್ತಾರೆ. ಕಾಗೆ ಹಾಕಿ ಇರ್ಬೇಕಾದ್ರೆ ಯಾರು ತಿನ್ಸಲ್ಲ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಭಗವಂತನ ಪ್ರಾಪ್ತಿಗೋಸ್ಕರ ಮೊದಲು ನಮ್ಮ ಕರ್ತವ್ಯ ಏನು ಅಂದ್ರೆ ಮನೆಯಿಂದ ಪ್ರಾರಂಭ ಆಗ್ಬೇಕು. ಅಲ್ಲ ರೀ, ಇವತ್ತು ಒಬ್ಬ ತಾಯಿಯ ಮೊದಲ ಗುರು ಅಂತ ಬಾಯಿಗೆ ಬಂದಂಗೆ ನಾವೆಲ್ಲ ಪ್ರವಚನಕಾರಕರು ಹೇಳ್ತೀವಿ ಅಷ್ಟೇ, ತಾಯಿಯ ಮೊದಲ ಗುರು ಅಂತ. ಆ ತಾಯಿ ಶಿಕ್ಷಣ ಕೊಡದೆ ಇದ್ರೆ, ಸಂಸ್ಕಾರ ಕೊಡದೆ ಇದ್ದಿದ್ರೆ ನೀವು ಯಾವಲ್ಲಿ ಇರ್ತಿದ್ರಿ? ದೊಡ್ಡವರಾದ್ಮೇಲೆ ಅದೇ ತಾಯಿಗಳು ತುಲಾಕ್ ಹಾಕಳ್ತೇವೆ ಬಿಸ್ಬಸ್, ಹೌದಲ್ಲ? ಅಲ್ಲ, ತಾಯಿಗೆ ಹೇಳ್ತಾರೆ ನಿನಗೇನ್ ಗೊತ್ತಾಗತ್ತೆ ಸುಮ್ಕುತ್ಕ, ದೊಡ್ಡವರ. ಯಾಕೆ ಹೇಳ್ತೀನಿ ಅಂದ್ರೆ, ಕೊನೆಯ ಪಕ್ಷ ಭಗವಂತನಿಗೆ ಪ್ರೀತಿ ತೋರಿಸೋ ಒಂದು ವಿಚಾರ ಇದೆಯಲ್ಲ, ಅದು ಮೊದಲೇ ನಿಮ್ಮ ತಂದೆ ತಾಯಿಗೆ ತೋರಿಸಿ. ಈ ಮುಖಾಂತರ ನಾನು ಅವರಿಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಕಾಲದಲ್ಲಿ ಅದರಲ್ಲೂ ನೋಡಿ, ನನಗೆ ಒಬ್ರು ಹೇಳಿದ್ರು, ಇವತ್ತು ಯಾರು ವೃದ್ಧಾಶ್ರಮದಲ್ಲಿ ಇದ್ದಾರೆ ಅಂದ್ರೆ ಅವರ ಮಕ್ಕಳೆಲ್ಲ ಎಜುಕೇಟೆಡ್ ಆದವ್ರೆ, ಡಾಕ್ಟ್ರು, ಇಂಜಿನಿಯರು, ಫಾರಿನಲ್ಲಿರೋರು ಎಲ್ಲ. ಅಲ್ಲ, ಅಲ್ಲಿಗೆ ಹೋಗ್ಬೇಕಂದ್ರೆ ಇವರಿಲ್ಲ ಅಂದ್ರೆ ಅವ್ರು ಫಾರಿನಲ್ಲಿಗೆ ಹೋಗ್ತಿದ್ರು. ಕೊನೆಯ ಪಕ್ಷ ತಂದೆ ತಾಯಿಗೆ ನೋಡ್ಕೋಬೇಕು ಅಂದ್ರೆ ತುಂಬಾ ಜನ ಹೇಳ್ತಾರೆ, ಅಯ್ಯೋ ರಾಮಾಯಣ ಅಂತ. ದಿನಕ್ಕೆ 24 ಗಂಟೆಯಲ್ಲಿ ಕೇವಲ ಬೆಳಗ್ಗೆ 10 ನಿಮಿಷ, ರಾತ್ರಿ 10 ನಿಮಿಷ ಅವ್ರ ಹತ್ರ ಮಾತಾಡ್ಬಿಟ್ರಿ, ಅವರಷ್ಟು ಖುಷಿ ಪಡೋರು ಇನ್ನೊಂದಿಲ್ಲ. ಅಂತಹ ಪರಮಾತ್ಮನನ್ನ ಕಾಣಕ್ಕೆ ಎಂತ ಸುಂದರವರೇ. ಪಂಡರಪುರಿತ ನೀಲಾ ಲಾವಣ್ಯ ವಿಷ್ಣು ದೇಕಿಯ ದೋಳಾಯಿ पंढरपुरीचा नीला लावण्याच्या पुतळा विठू ದೇಕಿಯಲ್ಲ ಡೋಳ ಬಾಯಿ. ಎಂತ ಸುಂದರವಾದ ಮೂರ್ತಿ ರೀ. ಆತನನ್ನ ಕಾಣಕ್ಕೆ ಸರದಿಯಲ್ಲಿ ಹೋದಾಗ ಆತನ ಕಣ್ಣಿಗೆ ಬಿದ್ದ ತಕ್ಷಣನೇ ನೀರು ಪ್ರೇಮ ಕಂಠಿ ಪ್ರೇಮ ದಾಟೆ, ಕಂಠಿ ಪ್ರೇಮ ದಾಟೆ, ನಯನಿ ನೀರಲೋಟೆ, ಹೃದಯ ಪ್ರಗಟೆ ರಾಮರೂಪ. ಆತನನ್ನ ಕಾಣಕ್ಕೆ ಸ್ವತಃ ಇಷ್ಟೊಂದು ಕಷ್ಟಪಟ್ಟು ಹೋಗಿ ಆತನ ದೂರದಿಂದ ಕಂಠಿದ್ದಂಗೆ ನಮಗೆ ಕಂಠ ಏನು ರಾಮ ಅನ್ನಕ್ಕೆ ಬರಲ್ಲ, ಕೃಷ್ಣ ಅನ್ನಕ್ಕೆ ಬರಲ್ಲ, ಹರಿ ಅನ್ನಕ್ಕೆ ಬರೋದಿಲ್ಲ. ಸತತವಾಗಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರುತ್ತೆ. ಕಂಠಿ ಪ್ರೇಮ ದಾಟೆ, ನೈನಿ ನೀರಲೋಟೆ, ಹೃದಯ ಪ್ರಕಟೆ ರಾಮರೂಪ. ಆಗ ಹೃದಯದಲ್ಲಿ ಪ್ರಥಮವಾಗಿ ಪರಮಾತ್ಮ ನಿಂತು ಬಿಟ್ಟಿದ್ದಾನೆ. ನಾವು ಪರಮಾತ್ಮನ ಸ್ವರೂಪಿಗಳೇ, ನಾವು ಬೇರೆ ಅಲ್ಲ, ನಾವು ಪರಮಾತ್ಮನ ಸ್ವರೂಪಿಗಳೇ. ಒಂದು ಉದಾಹರಣೆ ನೋಡೋಣ ಸಣ್ಣದಾಗಿ. ಎಲ್ಲ ಕಡೆ ನಾ ಹೇಳ್ತೀನಿ, ಇಲ್ಲಿ ಪ್ರಥಮ ಕೀರ್ತನೆ ಎಲ್ಲ ಹಂಗಾಗಿ ಹೇಳ್ತಾ ಇದೀವಿ. ಈಗ ಒಂದು ಬೂಂದಿ ಉಂಡೆ ಇದೆಯಲ್ಲ, ನೋಡಿದಿರಲ್ಲ, ಸುಮ್ಮನೆ ಎಂತ ಹೇಳ್ತೀರ, ಬಾಯಲ್ಲಿ ನೀರು ಬರ್ತಾ ಇದೆ. ಹೌದಲ್ಲ, ಬೂಂದಿ ಉಂಡೆ ಇರುತ್ತಲ್ಲ, ಒಂದು ಕೈಯಲ್ಲಿ ಬೂಂದಿ ಉಂಡೆ ಇಟ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ಭಾಗ
ತೆಗೀರಿ, ಸ್ವಲ್ಪ ಒಂದು ಸ್ವಲ್ಪ ಭಾಗ ತೆಗೀರಿ. ಈ ಕೈಯಲ್ಲಿ ಒಂದು ಇಟ್ಕೊಳ್ಳಿ. ಇದಕ್ಕೇನಂತೀವಿ? ಬೂಂದಿ ಉಂಡೆ. ಇದಕ್ಕೇನು ಬೇರೆ ಅಂತೀವ? ಇದಕ್ಕೂ ಏನಂತೀವಿ? ಬೂಂದಿ ಉಂಡೆನೆ ಅಂತೀವಿ. ಇದರಲ್ಲಿ ಯಾವ ಯಾವ ಅಂಶಗಳು ತುಂಬಿದೆ, ಯಾವ ಯಾವ ಸಾಮಗ್ರಿಗಳು ತುಂಬಿದೆ, ಎಲ್ಲವೂ ಇದರಲ್ಲಿದೆ ತಾನೆ. ವ್ಯತ್ಯಾಸ ಇದೆಯಾ? ಇದ್ರಲ್ಲಿ ಬೇರೆ, ಇದ್ರಲ್ಲಿ ಸೈಜಲ್ಲಿ ಇರ್ಬೋದು, ವ್ಯತ್ಯಾಸ ಇಲ್ಲ ಅಲ್ಲ? ಇಲ್ಲ. ಅದೇ ಸ್ವಲ್ಪವಾದ ತುಂಡನ್ನ ಮತ್ತೆ ಅದಕ್ಕೆ ಸೇರಿಸಿ ಏನಾಗತ್ತೆ? ಬೂಂದಿ ಉಂಡೆನೇ ಆಗತ್ತೆ, ಬೇರೆ ಏನಾದ್ರೂ ಆಗುತ್ತಾ? ಹಾಗೆ ಆಧ್ಯಾತ್ಮಿಕವಾಗಿ ಬಂದಾಗ ಪರಮಾತ್ಮನಿಂದ ಒಂದೊಂದು ಹೊರಟ ಒಂದೊಂದು ಕಿಡಿಗಳು ನಾವು ಆತ್ಮ ಅಂತ ಕರಿತೀವಿ. ಪರಮಾತ್ಮನಿಂದ ಹೊರಟ ಒಂದೊಂದು ಕಿಡಿಗಳು ಅವ್ರಿಗೆ ಆತ್ಮಜ್ಯೋತಿ ಅಂತೀವಿ, ಆತ್ಮ ಅಂತೀವಿ. ಯಾವ ರೀತಿ ಆದ್ರೂ ಜೀವಾತ್ಮ ಅಂತ ಕರಿತೀವಿ. ಇದು ವಿಷಯ ಸುಖದ ಒಳಗಡೆ ಇದ್ದಿದ್ದರಿಂದ ಇದಕ್ಕೆ ಮಾಯೆ ಎಂಬ ಪರದೆಯೊಳಗೆ ಸಿಗಾಕೊಂಡಿದೆ. ಅರಿವು ಇಲ್ಲ, ಅರಿವು ಬಂದಿಲ್ಲ. ಯಾವಾಗ ಈ ಸಂತರು, ಶರಣರು, ಮಹಾತ್ಮರು ದಿಂಡಿ, ಪ್ರವಚನ, ಕೀರ್ತನೆ ಇದರಲ್ಲೆಲ್ಲ ಮುಳುಗಿ ಶುದ್ಧ ಆಗ್ತಾ 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 ಇದಕ್ಕೆ ಅನುಭವದಲ್ಲಿ ಗೊತ್ತಾಗತ್ತೆ ಇದು ಪರಮಾತ್ಮನಿಂದ ಹೊರಟ ಕಿಡಿ. ಮತ್ತೆ ನಾವು ಎಷ್ಟೊಂದು ಸಾಧನೆಯಿಂದ ಮತ್ತೆ ಆತನಲ್ಲಿ ಹೋಗಿ ಸೇರಿದಾಗ, ಆತನಲ್ಲಿ ಮಿಲನವಾದಾಗ, ಒಂದಾದಾಗ ಪರಿಪೂರ್ಣ ಮತ್ತೆ ನಾವು ಭಗವಂತನ ಸ್ವರೂಪಿಗಳೇ ಆಗ್ತೀವಿ. ಮತ್ತೆ ನಾವು ಭಗವಂತನ ಸ್ವರೂಪ, ವ್ಯತ್ಯಾಸ ಇಲ್ಲ. ಹೇಗೆ ಬೂಂದಿ ಉಂಡೆ ಮತ್ತೆ ಅದಕ್ಕೆ ಸೇರಿಸಿದಾಗ ಅದೇ ಆಗುತ್ತೆ ಸ್ವರೂಪ, ಅದೇ ಆಗ್ತೀವಿ. ಅಲ್ಲಿಂದ ಹೊರಟಂತದ್ದು ಅದೇ ಆಗಿರುತ್ತೆ. ಮತ್ತೆ ಅದು ಸೇರಕ್ಕೆ ಆ ಎರಡು ನಡುವೆ ಸೇರುವಂತ ಒಂದು ಸಮಯ ಇದೆಯಲ್ಲ, ಕ್ರಿಯೆ ಇದೆಯಲ್ಲ, ತೆಗೆಯುವಂಥದ್ದು ಮತ್ತು ಸೇರಿಸುವಂತ ಒಂದು ಕ್ರಿಯೆ ಇದೆಯಲ್ಲ, ಅದು ಕ್ರಿಯೆಗೆ ನಮಗೆ ಭಗವಂತ ಕೊಟ್ಟಿರುವಂತ ಜ್ಞಾನ. ಭಗವಂತ 84 ಲಕ್ಷ ಯೋನಿಗಳಲ್ಲಿ ಇಲ್ಲದಂಥದ್ದು ವಿಶೇಷವಾಗಿ ಪರಮಾತ್ಮ ನಮಗೆ ಕೊಟ್ಟಂತ ಒಂದು ಪದವಿ ಎಂಬುದು ಜ್ಞಾನ. ಆ ಜ್ಞಾನದ ಕ್ರಿಯೆ ನಡಿಬೇಕು. ಈಗ ಒಂದ್ ಕಡೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಿಮಗೆ ತುಂಬಾ ಹೊಟ್ಟೆ ಹಸ್ತಿರುತ್ತೆ, ಹೊಟ್ಟೆ ತುಂಬಾ ಹಸ್ತಿರುತ್ತೆ. ಎದುರುಗಡೆ ಒಂದು ತಟ್ಟೆಯಲ್ಲಿ ಭೂರಿ ಭೋಜನವನ್ನ ಇಟ್ಟಿರ್ತಾರೆ ಅಲ್ರಿ. ಇಟ್ಟ ಮೇಲೆ ನಿಮಗೆ ಹೊಟ್ಟೆ ತುಂಬಬೇಕೋ ಬೇಡ? ನೋಡ್ತಿದ್ದೀರಲ್ವಾ? ಅದು ನೋಡ್ತಾ ಇದ್ಮೇಲೆ ಹೊಟ್ಟೆ ತುಂಬಬೇಕಪ್ಪ, ಕೊಟ್ಟಿದಾರಲ್ಲ ನಿಮಗೆ. ಅವ್ರ ಹೊಟ್ಟೆ ತುಂಬುತ್ತಾ? ತಟ್ಟೆಯಲ್ಲಿ ಇದ್ದಿದ್ದು ನಿಮ್ಗೆ ಹೊಟ್ಟೆ ಹಸಿವು ಕೊಟ್ಟಿರ್ತಾನೆ, ತಟ್ಟೆಯಲ್ಲಿ ಭೂರಿ ಭೋಜನ ಕೊಟ್ಟಿದ್ರೆ ಹೊಟ್ಟೆ ತುಂಬುತ್ತಾ? ಇಲ್ಲ. ಅಲ್ಲಿ ಒಂದು ಕ್ರಿಯೆ ನಡಿಬೇಕು. ಆ ತಟ್ಟೆಯಿಂದ ತಗೊಂಡು ನಮ್ಮ ಬಾಯಿಗೆ ಹಾಕುವಂತ ಒಂದು ಕ್ರಿಯೆ ನಡಿಬೇಕು ಅಲ್ವಾ? ಕ್ರಿಯೆ ನಡೆದಾಗ ಮಾತ್ರ ನಮ್ಮ ಹೊಟ್ಟೆ ತುಂಬುತ್ತೆ. ಹಾಗೆ ಭಗವಂತ ನಮಗೆ ಹೊಟ್ಟೆ ಹಸಿವು ಅನ್ನೋದು ನಮಗೆ ದೇಹವನ್ನ ಕೊಟ್ಟಿದ್ದಾನೆ, ಈ ಜನ್ಮಕ್ಕೆ ಕೊಟ್ಟಿದ್ದಾನೆ. ಮತ್ತೆ ಆತನ ಸ್ವರೂಪವನ್ನು ಸಹ ನಮಗೆ ಎದುರುಗಡೆ ಇಟ್ಟಿದ್ದಾನೆ. ಅನುಭವ ಬರೋದಕ್ಕೋಸ್ಕರ ನಾವು ಆ ಭಜನೆ, ನಾವು ಕ್ರಿಯೆಯಿಂದ ಭಗವಂತನ ಧ್ಯಾನ, ವ್ರತ, ನೇಮ ಎನ್ನುವ ಕ್ರಿಯೆ ನಡೆದಾಗ ಮಾತ್ರ ಅದು ಪರಿಪೂರ್ಣ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಅದ್ರ ಪಡಿ ಅದೇ ಅಲ್ಲೇ ಇರ್ತೀವಿ, ನಾವು ಇದ್ರ ಪಡಿ ಇಲ್ಲೇ ಇರ್ತೀವಿ. ಅಂತಹ ಆ ಭಗವಂತನ ಸ್ವರೂಪವನ್ನ ನಾವು ಕಣ್ಣಿಂದ ತುಂಬಿದಾಗ ಸರ್ವ ಸುಖ ಸಿಗುತ್ತೆ ಅಲ್ವಾ? ರೂಪ ಪಾಹತಾಲೋಚನಿ ಸುಖ ಸುಖ ಝಾಲೆ ಓ ಸಾಧಣಿ. ನಮ್ಮ ಅರಿಷಡ್ ವರ್ಗದಿಂದ ಹಿಡಿ ನಮ್ಮ ದೇಹದಲ್ಲಿ ಸುಖ ಪ್ರಾಪ್ತಿಯಾಗತ್ತೆ. ಹಾಗಾದ್ರೆ ಸುಖ ಎಲ್ಲರಿಗೂ ಗೊತ್ತು. ಸುಖ ಇನ್ನೂ ಮತ್ತೆ ಮಾಡ್ತೀವಿ ನೋಡೋಣ. ನಾವು ಭಗವಂತನ ಪ್ರಾಪ್ತಿಗೋಸ್ಕರ ಏನೆಲ್ಲ ಮಾಡ್ತೀವಿ. ಇಲ್ಲಿ ತನಕ ಈ ವಾರ್ಕರಿಗಳೆಲ್ಲರೂ ನೀವು ಸುಂದರ ಚಿದನ ಹೆಸರಿರ್ಬೋದು, ಬೇಕಾದಷ್ಟು ಹೇಳಿದ್ವಿ. ಅದ್ರ ಅರ್ಥ ಗೊತ್ತಾಯ್ತಾ? ತಗೊಂಡೇನ್ ಮಾಡೋಣ? ನೀ ಕಲ್ಸಿದ್ದಷ್ಟೇ ಹೇಳಕ್ಕೆ. ನೋಡೋಣ ಆ ಸುಂದರ ಚಿದನೆ ನಿಮ್ ರಾಗದಲ್ಲಿ ಹೆಂಗ್ ಆಡ್ತೀರಾ ಹಾಡ್ರಿ ನೋಡಿ. ಸುಂದರ
ಧ್ಯಾನ ರೀ, ಧ್ಯಾನ ಹೆಂಗ್ರಿ ಸುಂದರ ಅದು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.